ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸುದ್ದಿ ಸಮಯ ನ್ಯೂಸ್ ಚಾನಲ್. ಇದು ಡೆನ್ ನೆಟ್ವರ್ಕ್. ನಾನು ಮಹಾರ್ದರ ಕುಳಗಿ. ಮತ್ತೆ ಒಂದಿಷ್ಟು ಹೊಸ ಸುದ್ದಿಗಳನ್ನ ತೆಗೆದುಕೊಂಡು ನಾವು ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ಈ ದಿನದ ಪ್ರಮುಖ ಹೆಡ್ಲೈನ್ಸ್ಗಳನ್ನು ನೋಡ್ಕೊಂಡು ಬರೋಣ. ಇವತ್ತು ಒಬ್ಬ ಶಾಸಕರ ಮೇಲೆ ಹಲ್ಲೆ ನಡೆಯುತ್ತೆ ಅಂದರೆ ಸಾರ್ವಜನಿಕರ ಗತಿ ಏನು? ರಘುನಾಥರಾವ್ ಮಲ್ಕಾಪುರೆ ಪ್ರಶ್ನೆ, ಎಂಥ ವ್ಯಕ್ತಿಗೆ ಮತ ಕೊಟ್ಟಿದ್ದೇವೆ ಎಂದು ಗ್ರಾಮ ಪಂಚಾಯತ್ ಸದಸ್ಯರು ಪಶ್ಚಾತ್ತಾಪ ಪಡುತ್ತಿರಬಹುದು. ಶಾಸಕ ಶರಣು ಸಲ್ಗಾರ್, ಈ ಘಟನೆಗೆ ಉಸ್ತುವಾರಿ ಸಚಿವರು ಕಾರಣ, ಸಲ್ಗಾರ್ ಆರೋಪ. ಬೀದರ್ನಲ್ಲಿ 40ನೇ ಪತ್ರಕರ್ತರ ರಾಜ್ಯ ಸಮ್ಮೇಳನ ನಡೆಸಲು ನಿರ್ಧಾರ, ಶಿವಾನಂದ ತಗಡೂರು. ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಅವರನ್ನ ಸಮ್ಮೇಳನದ ಸ್ವಾಗತ ಸಮಿತಿ ಅಧ್ಯಕ್ಷರನ್ನಾಗಿ ಸರ್ವಾನುಮತದಿಂದ ಸಭೆಯಲ್ಲಿ ಆಯ್ಕೆ, ಪತ್ರಕರ್ತರಿಂದ ಸಚಿವರಿಗೆ ಸನ್ಮಾನ. ವಿಬಿಜಿ ರಾಮ್ಜಿ ಯೋಜನೆಯಿಂದ ಗ್ರಾಮೀಣ ಜನರ ಆರ್ಥಿಕತೆಗೆ ಕುತ್ತು, ಕೆಲವು ಶ್ರೀಮಂತರಿಗೆ ಲಾಭ ಮಾಡಿಕೊಡಲು ಕೇಂದ್ರ ಯತ್ನಿಸ್ತಾ ಇದೆ. ಇದು ಗ್ರಾಮೀಣ ಭಾಗದ ಆರ್ಥಿಕತೆಗೆ ನೀಡುತ್ತಿರುವ ಕೊಡಲಿ ಏಟಾಗಿದೆ, ಈಶ್ವರ್ ಖಂಡ್ರೆ. ವಿಧಾನ ಪರಿಷತ್ತಿನ ಸದಸ್ಯರಾದ ಭೀಮರಾವ್ ಪಾಟೀಲ್ ಅವರ ಒಂದು ವರ್ತನೆಗೆ ಗ್ರಾಮ ಪಂಚಾಯತ್ ಸದಸ್ಯರು ಮತ ನೀಡಿದ್ದಕ್ಕಾಗಿ ಇಂದು ಪಶ್ಚಾತ್ತಾಪ ಪಡುತ್ತಿರಬಹುದು ಎಂದು ಬಸವ ಕಲ್ಯಾಣ ಶಾಸಕ ಶರಣು ಸಲ್ಗಾರ್ ತಮ್ಮ ಅಬ್ಬರದ ಭಾಷಣದಲ್ಲಿ ತಿಳಿಸಿದರು. ಹುಮ್ನಾಬಾದ್ ಬಿಜೆಪಿ ಶಾಸಕ ಡಾಕ್ಟರ್ ಸಿದ್ದು ಪಾಟೀಲ್ ಅವರ ಪರವಾಗಿ ಇಂದು ಬಿಜೆಪಿಯು ನಗರದಲ್ಲಿ ಒಂದು ಕಾಂಗ್ರೆಸ್ ವಿರುದ್ಧ ಆಯೋಜಿಸಿದ ಒಂದು ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತನಾಡಿರುವಂತಹ ಅವರು, ಒಂದು ವೇಳೆ ಸಿದ್ದು ಪಾಟೀಲ್ ಅವರು ಅಲ್ಗರ್ಜಿ ಇದ್ದಿದ್ರೆ ಅವರ ಮೇಲೆ ಹಲ್ಲೆ ಆಗ್ತಾ ಇತ್ತು, ಆದರೆ ಅವರು ಕೂಡ ಸ್ಟ್ರಾಂಗ್ ಇದ್ದಾರೆ ಎಂದು ಸಲ್ಗರ್ ಹೇಳಿದರು. ಇಷ್ಟೆಲ್ಲ ಜಗಳ ನಡೆದಿದ್ದರೂ ಕೂಡ ಉಸ್ತುವಾರಿ ಸಚಿವರು ಸುಮ್ಮನೆ ಕುಳಿತು ನೋಡುತ್ತಿದ್ದು, ಇದಕ್ಕೆಲ್ಲ ಅವರೇ ಕಾರಣ. ಉಸ್ತುವಾರಿ ಸಚಿವ ಖಂಡ್ರೆ ಅವರ ಒಂದು ತಾಕತ್ತು ಕಡಿಮೆಯಾಗಿದೆ ಎಂದು ಜಿಲ್ಲೆಯ ಜನತೆಗೆ MLCಗಳು ತೋರಿಸ್ತಾ ಇದ್ದಾರೆ. ಜಿಲ್ಲೆಯಲ್ಲಿ ಕಾನೂನು ವ್ಯವಸ್ಥೆ, ಒಂದು ಸುವ್ಯವಸ್ಥೆ ಹೇಗಿದೆ ಎಂಬುದನ್ನು ಈ ಜಗಳದಿಂದ ನೀವೇ ಅರ್ಥ ಮಾಡಿಕೊಳ್ಳಿ ಎಂದು ಶಾಸಕ ಶರಣು ಸಲ್ಗಾರ್ ಒಂದು ಕಾಂಗ್ರೆಸ್ ವಿರುದ್ಧ ತೀವ್ರ ವಾಗ್ದಾಳಿಯನ್ನು ನಡೆಸಿದರು. ವಿಧಾನ ಪರಿಷತ್ತಿನ ಮಾಜಿ ಸ್ಪೀಕರ್ ರಘುನಾಥರಾವ್ ಮಲ್ಕಾಪುರೆ ಮಾತನಾಡಿ, ಒಬ್ಬ ಶಾಸಕರ ಮೇಲೆ ಈ ರೀತಿ KDP ಸಭೆಯಲ್ಲಿ ಹಲ್ಲೆಗೆ ಯತ್ನ ಆಗುತ್ತೆ ಅನ್ನೋದಾದರೆ ಸಾಮಾನ್ಯ ಜನರ ಹಾಗೂ ಕಾರ್ಯಕರ್ತರ ಗತಿ ಏನು ಎಂದು ಮಲ್ಕಾಪುರೆ ಪ್ರಶ್ನೆ ಮಾಡ್ತಾರೆ. ಅಲ್ಲದೆ ಶಾಸಕ ಡಾಕ್ಟರ್ ಸಿದ್ದು ಪಾಟೀಲ್ ಅವರ ತಾಯಿಯ ಬಗ್ಗೆಯೂ ಕೂಡ ಅವಾಚ್ಯವಾಗಿ ಭೀಮರಾವ್ ಪಾಟೀಲ್ ಮಾತನಾಡಿದ್ದಾರೆ. ಅವರಿಗೆ ಇನ್ನೋರ್ವ MLC ಅವರ ಸಹೋದರ ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ಅವರು ಕೂಡ ಸಹಕಾರ ನೀಡಿದ್ದಾರೆ. ಅವರ ಮೇಲೆ ಕ್ರಮ ಆಗಬೇಕು ಅಂತ ಹೇಳ್ತಾರೆ. ಬೀದರ್ ದಕ್ಷಿಣ ಕ್ಷೇತ್ರದ ಶಾಸಕ ಡಾಕ್ಟರ್ ಶೈಲೇಂದ್ರ ಕೆ ಬೆಲ್ದಾಳಿ ಮಾತನಾಡಿ, ಅಂದು KDP ಸಭೆ ಸ್ವಲ್ಪ ತಡವಾಗಿ ಆರಂಭವಾದ ಪ್ರಯುಕ್ತ ನಾನು ನನ್ನ ಕ್ಷೇತ್ರದ ಒಂದು ಕೆಲಸಕ್ಕೆ ಹೋಗಿದ್ದೆ. ಅಷ್ಟರಲ್ಲಿ ಇಷ್ಟೆಲ್ಲ ನಡೆದು ಹೋಗಿದೆ. ಈ ರೀತಿ ಸಭೆಯಲ್ಲಿ ಜಗಳ ಆಗೋದ್ರಿಂದ ತಪ್ಪು ಸಂದೇಶ ರವಾನಿಸಿದಂತಾಗುತ್ತದೆ ಎಂದು ಹೇಳಿದರು. ಇದೇ ವೇಳೆ ಹೋರಾಟದಲ್ಲಿ ಔರಾದ್ ಶಾಸಕ ಪ್ರಭು ಚೌಹಾಣ್, ಮಾಜಿ ಕೇಂದ್ರ ಸಚಿವ ಭಗವಂತ ಖೂಬಾ, ಬಿಜೆಪಿ ಜಿಲ್ಲಾಧ್ಯಕ್ಷ ಸೋಮನಾಥ್ ಪಾಟೀಲ್, ಹುಮ್ನಾಬಾದ್ ಶಾಸಕ ಸಿದ್ದು ಪಾಟೀಲ್, ಬಿಜೆಪಿ ಮುಖಂಡ ಈಶ್ವರ್ ಸಿಂಗ್ ಠಾಕೂರ್, ಮಹಿಳಾ ಘಟಕದ ಜಿಲ್ಲಾಧ್ಯಕ್ಷೆ ಉಲ್ಲಾಸಿನಿ ವಿಕ್ರಮ್ ಮುದಾಳೆ ಸೇರಿದಂತೆ ನೂರಾರು ಕಾರ್ಯಕರ್ತರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು. ತಾಯಿಯವರು ಕೂಡ ಏಕವಚನದಲ್ಲಿ, ನಮ್ಮ ಶಾಸಕರ ತಾಯಿಯವರು ಕೂಡ ಏಕವಚನದಲ್ಲಿ ಮಾತಾಡಿ ಇವ್ರ ಹಲ್ಲೆ ಮಾಡ್ಲಿಕ್ಕೆ ಹೋಗ್ತಾರೆ. ದುರಾದೃಷ್ಟ ಅಂದ್ರೆ ಬಂಧುಗಳೇ, ನಮ್ಮ ಸಚಿವರು ಯಾವ ಆ ಮೀಟಿಂಗ್ ನ ಪೋಷಕರಾಗಿರ್ತಾರೆ, ಅವರು ಬಾಯಿ ಮುಚ್ಕೊಂಡು ಕೂಡ್ತಾರೆ. ಇದು ಕಾನೂನು ಸುವ್ಯವಸ್ಥೆ ಯಾವ ಮಟ್ಟಿಗೆ ಬಂದಿದೆ ಅಂತ ನೀವೇ ವಿಚಾರ ಮಾಡಿ. ಇವತ್ತೊಬ್ಬ ಶಾಸಕರ ಮೇಲೆ ಹಲ್ಲೆ ಮಾಡ್ತಾ ಅಂದ್ರೆ ಈ ಜಿಲ್ಲೆಯಲ್ಲಿ ಸಾರ್ವಜನಿಕರು ಹೆಂಗ್ ಬದುಕಬೇಕು? ನಾನು ಕಾಂಗ್ರೆಸ್ ಪಕ್ಷದ ಅಧಿನಾಯಕ, ಲೋಕಸಭೆಯಲ್ಲಿ ವಿರೋಧ ಪಕ್ಷ ನಾಯಕ ರಾಹುಲ್ ಗಾಂಧಿ ಅವರನ್ನು ಒಂದು ಪ್ರಶ್ನೆ ಕೇಳಲಿಕ್ಕೆ ಇಚ್ಛೆ ಪಡ್ತೇನೆ. ದಿನ ಬೆಳಗ್ಗೆ ನೀವು ಸಂವಿಧಾನವನ್ನು ಕೈನಲ್ಲಿ ಹಿಡ್ಕೊಂಡು ಈ ಸಂವಿಧಾನ ಅಂತಿದ್ರಲ್ಲ, ನಿಮ್ಮ ಸಂವಿಧಾನವನ್ನ ನಿಮ್ಮ ಶಾಸಕರು ಪಾಲನೆ ಮಾಡ್ತಿದ್ದಾರಾ ಅಂತ ನಾನು ಇವತ್ತು ಅವ್ರಿಗೆ ಕೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಶಾಸಕರೇ ಎದ್ದು ಒಬ್ಬ ಶಾಸಕರ ಮೇಲೆ ಹಲ್ಲೆ ಮಾಡ್ತಾರೆ ಅಂದ್ರೆ ಇವ್ರ ಸಂವಿಧಾನದ ಬಗ್ಗೆ ಎಷ್ಟು ಇವ್ರಿಗೆ ಗೌರವ ಇದೆ ಅರ್ಥ ಮಾಡ್ಕೊಳ್ಳಿ. ದಿವಂಗತ ಬಸವರಾಜ ಪಾಟೀಲ್ ಹುಮ್ನಾಬಾದ್ ಅವರು ಶಾಸಕರಾಗಿ ನಮ್ಮ ಪಾರ್ಟಿನಲ್ಲಿ ಕೂಡ MLC ಕೆಲಸ ಮಾಡಿದ್ದಾರೆ. ಅವರು ಮಂತ್ರಿಗಳಾಗಿ ಕೂಡ ಕೆಲಸ ಮಾಡಿದ್ದಾರೆ. ಇವತ್ತು ಸ್ವರ್ಗದಲ್ಲಿ ಕುಂತು ನೋಡ್ತಾ ಇದ್ದಾರೆ ಅವರು ಏನ್ ಮಾಡ್ತಾ ಇದ್ದಾರೆ ಅಂತ ಹೇಳಿ. ಇವ್ರ ಮಕ್ಕಳ ಈ ವರ್ತನೆಗೆ ಅವ್ರ ಮೇಲೆ ಕುಂತು ಚೀಮಾರಿ ಆಗ್ತಿರ್ಬೋದು ಅಂತ ನಾನು ಭಾವಿಸ್ತೀನಿ. ಯಾಕೆ ಹೇಳ್ತಾ ಇದ್ದೀನಿ ಗೊತ್ತಾ? ಭೀಮರಾವ್ ಪಾಟೀಲ್ ಇಲ್ಲಿ ಹಿಂಗ್ ಮಾಡಿದ್ದಾರೆ. ಇವ್ರಿಗಿಂತ ಮೊದಲು ಇವ್ರ ಅಣ್ಣ ಚಂದ್ರಶೇಖರ್ ಪಾಟೀಲ್ ಏನ್ ಮಾಡಿದಾರೆ ಗೊತ್ತಿದೆಯಾ ನಿಮ್ಗೆ? ಬಹಳ ಮಾಡ್ತಿರ್ಬೋದು ನೀವು. ಸುಮಾರು ಒಂದು 3 ವರ್ಷಗಳ ಹಿಂದೆ ಆಗ ಚಂದ್ರಶೇಖರ್ ಪಾಟೀಲ್ ಅವರು ಕೂಡ MLC ಇದ್ರು, ಇವತ್ತು ಇದ್ದಾರೆ. ನಾವೆಲ್ಲರೂ KDP ಸಭೆಯಲ್ಲಿನ ದೃಶ್ಯಗಳನ್ನ ಮಾಧ್ಯಮದಲ್ಲಿ ನಾವೆಲ್ಲರೂ ನೋಡಿದ್ವಿ. ನಾನು ಕೂಡ ಸಭೆಯ ಸದಸ್ಯ. ನಾನು ಅನಿವಾರ್ಯ ಕಾರಣಗಳ ಪ್ರಯುಕ್ತ ಸಭೆಯಿಂದ ನಾನು
ಕೆಡಿಪಿ ಸಭೆಗಳಿಗೆ ನಾನು ಬರಲ್ಲ ಅಂತ ಹೇಳಿ ಖಡಾಖಂಡಿತವಾಗಿ ಅವರಿಗೆ ನಾನು ಹೇಳಿದ್ದೇನೆ. ಬಂಧುಗಳೇ, ಜಿಲ್ಲೆಯ ಉಸ್ತುವಾರಿ ಸಚಿವರ ಅಧ್ಯಕ್ಷತೆಯಲ್ಲಿ ಆ ಕೆಡಿಪಿ ಸಭೆ, ಅವರ ಪಕ್ಷದ ಒಬ್ಬ ವಿಧಾನ ಪರಿಷತ್ತಿನ ಸದಸ್ಯ, ಸಾವಿರಾರು ಗ್ರಾಮ ಪಂಚಾಯತ್ ಸದಸ್ಯರು ಆತನಿಗೆ ಮತ ಕೊಟ್ಟು ವಿಧಾನ ಪರಿಷತ್ತಿಗೆ ಕಳಿಸಿದ್ದಾರೆ. ಕೆಡಿಪಿಯಲ್ಲಿ ನಡೆದಂತ ಘಟನೆಯನ್ನ ಯಾರು ಭೀಮರಾವ್ ಪಾಟೀಲ್ ಅವರಿಗೆ ಮತ ಕೊಟ್ಟು ಏನು ವಿಧಾನ ಪರಿಷತ್ತಿಗೆ ಕಳಿಸಿರಲ್ಲ, ಬಹುತೇಕ ಗ್ರಾಮ ಪಂಚಾಯತ್ ಸದಸ್ಯ ಎಂತ ಗುಂಡ ವ್ಯಕ್ತಿಗೆ ನಾವು ಮತ ಕೊಟ್ಟೇವಲ್ಲ ಅಂತ ಹೇಳಿ ಇವತ್ತು ಅವನು ಕಣ್ಣೀರು ಹಾಕ್ತಿರಬಹುದು ಅಂತ ಹೇಳಿ ನನಗೆ ಅನಿಸ್ತಾ ಇದೆ. ಇವತ್ತು ಅವತ್ತು ನಮ್ಮ ಸಿದ್ದು ಪಾಟೀಲ್ ಅವರು ಕೂಡ ಒಂದು ಸ್ವಲ್ಪ ಏನಾರ ವೀಕ್ ಇರ್ತೀರಂದ್ರ ಬಹುತೇಕ ಅವತ್ತು ಅವ್ರ ಮೇಲೆ ಹಲ್ಲೆ ಆಗ್ತಿತ್ತು. ಅವತ್ತು ಎಡಿಷನಲ್ SP ಪೂಜಾರಿ ಅವರು ವಿದಿನ್ ಎ ಸೆಕೆಂಡ್ ಹೋಗಿ ಅವರಿಗೊಂದು ವೇಳೆ ತಡೆದಿಲ್ಲ ಅಂದ್ರೆ ಸಿದ್ದು ಪಾಟೀಲ್ ಮೇಲೆ ಹಲ್ಲೆ ಆಗ್ತಿತ್ತು. ನಾನು ಅವರಿಗೆ ಚಾಲೆಂಜ್ ಮಾಡ್ತೇನೆ, ನಿಮಗೆ ಏನಾರ ಜಗಳ ಆಡೋದಲ್ಲ, ಬರೀ ಹುಮ್ನಾಬಾದ್ ತೀರ್ಮಾನ ಸಿದ್ದು ಪಾಟೀಲ್ ಜಗಳ ಆಡೋದು ಕೆಡಿಪಿ ಸಭೆದಾಗಲ್ಲ. ಇದು ಮೊದಲು ತಿಳ್ಕೋರಿ. ನಿಮ್ಮ ಜೊತೆ ಜಗಳ ಆಡ್ಲಿಕ್ಕ ಸಿದ್ದು ಪಾಟೀಲ್ ಮನಾರು ಮಜಬೂತನ ಎಲ್ಲಿ ಜಗಳ ಆಡ್ಬೇಕಂತ ಹೇಳಿ ತಿಳ್ಕೋಬೇಕು. ಬಂಧುಗಳೇ, ಈ ವೈಫಲ್ಯ ಬರೇ ಭೀಮರಾವ್ ಪಾಟೀಲ್ ಅಷ್ಟೇ ಅಲ್ಲ, ಇದಕ್ಕೆ ಕಾರಣ ಈಶ್ವರ್ ಖಂಡ್ರೆ ಅವರು. ನೀವು ದುರ್ಬಲ ಆಗಿರಿ ಈಶ್ವರ್ ಖಂಡ್ರೆ ಅವರೇ. ನಿಮ್ಮೆದುರು ಹಲ್ಲೆ ಮಾಡ್ತಾರಂದ್ರ ನಿಮ್ಮಲ್ಲಿ ತಾಕತ್ ಕಮ್ಮಾಗಿದೆ ಅಂತ ಹೇಳಿ ಇಡೀ ಜಿಲ್ಲಾ ಜನಕ್ಕೆ ಕಾನೂನು ಕ್ರಮ ಜರುಗಿಸ್ತೇವೆ ಅಂತ ಹೇಳಿದ್ರು. ಅದಾದ್ಮೇಲೆ ಕೆಡಿಪಿ ಮೀಟಿಂಗ್ ಆಯ್ತು ಸುಮಾರು 6 ತಿಂಗಳ ಹಿಂದ್ಗಡೆ, ಸುಮಾರು ಆಗಸ್ಟ್ ಅಲ್ಲಿ ಏನೋ ಆಗ್ತಾನೆ ನನ್ನ ಅನ್ಸಿನ ಮಟ್ಟಿಗೆ. ಆಗಸ್ಟ್ ಅಲ್ಲಿ ಕೂಡ ಪ್ರಸ್ತಾಪ ಮಾಡಿದ್ರು ಇದ್ರ ಬಗ್ಗೆ. ಮೊನ್ನೆ ನಡೆದ ಕೆಡಿಪಿ ಸಭೆಯಲ್ಲಿ, ಕಳೆದ ಹಿಂದೆ ಕೆಡಿಪಿ ಸಭೆಯಲ್ಲಿ ಏನೇನು ಚರ್ಚೆ ಆಗುತ್ತೆ ಅದು ಅನುಪಾನಲ್ ವರದಿಯಲ್ಲಿ ಬರುತ್ತೆ. ಸಹಸ್ತರ ನೀರಿನ ಸಮಸ್ಯೆ ಇದೆ, ಅಟೆಂಡ್ ಮಾಡಿರಲಿಲ್ಲ ಅಂತ ಅನುಪಾನ ವರದಿಯಲ್ಲಿ ಹೌದು ಅಟೆಂಡ್ ಮಾಡಿದೀವಿ ಅಂತ ಬರ್ತಾರೆ, ಶರಾದಲ್ಲಿ ಬರುತ್ತೆ. ಈ ವಿಷಯ ಬಂದಾಗ ನಾವು ಸಿದ್ದು ಪಾಟೀಲ್ ಒಮ್ಮೆ ಹೋಗ್ಬೇಕಿತ್ತು, ಇನ್ನ ಉಸ್ತುವಾರಿ ಸಚಿವರು ಒಂದ್ರ ಮೇಲೆ ಬರ್ತಾರಂತ ಒಂದು ವಿಷಯ ತಿಳ್ಕೊಂಡಾಗ ನಾ ಚಿಟ್ಟವಾಡಿ ನಮ್ಮ ಒಂದು ಬದಲಾವಣೆ ಮಾಡಲು ಅವರು ಬರೆದರೆ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದಿಂದ ಆಯೋಜಿಸುವ 40ನೇ ರಾಜ್ಯ ಪತ್ರಕರ್ತರ ಸಮ್ಮೇಳನವನ್ನು ಬೀದರ್ನಲ್ಲಿ ನಡೆಸಲು ನಿರ್ಧರಿಸಲಾಗಿದೆ. ಬೀದರ್ ಪತ್ರಕರ್ತರ ಭವನದಲ್ಲಿ ರಾಜ್ಯ ಸಂಘದ ರಾಜ್ಯಾಧ್ಯಕ್ಷರಾದ ಶಿವಾನಂದ ತಗಡೂರು ಅವರ ಅಧ್ಯಕ್ಷತೆಯಲ್ಲಿ ನಡೆದ ಜಿಲ್ಲಾ ಕಾರ್ಯನಿರತ ಸಂಘದ ಸರ್ವ ಸದಸ್ಯರ ಸಭೆಯಲ್ಲಿ ಸರ್ವಾನುಮತದಿಂದ ಈ ಬಗ್ಗೆ ನಿರ್ಣಯಿಸಲಾಗಿದೆ. ಸಭೆಯಲ್ಲಿ ಮಾತನಾಡಿದ ಅವರು, ನಾಡಿನ ಮುಕುಟಪ್ರಾಯ ಗಡಿ ಜಿಲ್ಲೆ ಬೀದರ್ನಲ್ಲಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ 40ನೇ ರಾಜ್ಯ ಸಮ್ಮೇಳನ ಹಮ್ಮಿಕೊಳ್ಳಲು ಒಪ್ಪಿರುವುದು ಸಂತಸದ ಒಂದು ಸಂಗತಿ ಎಂದು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯಾಧ್ಯಕ್ಷ ಶಿವಾನಂದ ತಗಡೂರು ಹೇಳಿದರು. ಸಂಪ್ರದಾಯದಂತೆ ಮುಖ್ಯಮಂತ್ರಿಗಳು ಸಮಾರಂಭವನ್ನು ಉದ್ಘಾಟನೆ ಮಾಡ್ತಾರೆ. ಉಪಮುಖ್ಯಮಂತ್ರಿಗಳು, ರಾಜ್ಯ ಹಾಗೂ ಕೇಂದ್ರದ ಮಂತ್ರಿಗಳನ್ನ, ವಿರೋಧ ಪಕ್ಷದ ಒಂದು ನಾಯಕರನ್ನ, ಸಂಸದರು, ಶಾಸಕರು, ಜಿಲ್ಲೆಯ ಹಿರಿಯ ಅಧಿಕಾರಿಗಳನ್ನ, ಒಂದು ನಾಡಿನ ಚಿಂತನಕಾರರನ್ನ, ರಾಷ್ಟ್ರಮಟ್ಟದ ಚಿಂತನಕಾರರನ್ನ ಈ ಕಾರ್ಯಕ್ರಮಕ್ಕೆ ನಾವು ಆಹ್ವಾನಿಸ್ತೇವೆ ಎನ್ನುವಂಥ ಮಾತನ್ನು ಕೂಡ ಹೇಳಿದರು. ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಅವರನ್ನ ಸಮ್ಮೇಳನದ ಸ್ವಾಗತ ಸಮಿತಿಯ ಅಧ್ಯಕ್ಷರನ್ನಾಗಿ ಸರ್ವಾನುಮತದಿಂದ ಸಭೆಯಲ್ಲಿ ಆಯ್ಕೆ ಮಾಡಲಾಯಿತು. ಅಣ್ಣ ಬಸವಣ್ಣನವರ ಕರ್ಮಭೂಮಿಯಾಗಿರುವ ಈ ಪುಣ್ಯ ಭೂಮಿಯಲ್ಲಿ 2006ರಲ್ಲಿ 29ನೇ ರಾಜ್ಯ ಸಮ್ಮೇಳನ ಹಮ್ಮಿಕೊಳ್ಳಲಾಗಿತ್ತು. ಅದರ ನಂತರ 20 ವರ್ಷಗಳ ಬಳಿಕ ಮತ್ತೆ ಇಲ್ಲಿ ಸಮ್ಮೇಳನ ಆಯೋಜಿಸುವ ಅವಕಾಶ ಒದಗಿ ಬಂದಿದೆ ಎಂದು ಹೇಳಿದರು. ಸಮ್ಮೇಳನ ಯಶಸ್ವಿಯಾಗಿ ಸ್ಮರಣ ಸಂಚಿಕೆ ರಚನೆ, ವಸತಿ, ಸಂಸ್ಕೃತಿ, ವೇದಿಕೆ, ಸಾರಿಗೆ, ಆರ್ಥಿಕ ಇತ್ಯಾದಿ ಸಮಿತಿಗಳನ್ನು ರಚಿಸಲಾಗುವುದು ಎಂದು ಹೇಳಿದರು. ರಾಜ್ಯಾಧ್ಯಕ್ಷರ ಆಹ್ವಾನ ಸ್ವೀಕರಿಸಿ ವೈಯಕ್ತಿಕವಾಗಿ ಜಿಲ್ಲಾಡಳಿತ, ಸರ್ಕಾರ ಎಲ್ಲ ರೀತಿಯ ಸಹಯೋಗ ನೀಡಿ ಮಾದರಿ ಹಾಗೂ ಐತಿಹಾಸಿಕ ಸಮ್ಮೇಳನ ಯಶಸ್ಸಿಗೆ ಸಹಕರಿಸುವುದಾಗಿ ಖಂಡ್ರೆ ಅವರು ಭರವಸೆ ನೀಡಿದರು. ಅಗಲಿದ ಚೇತನ ಪತ್ರಕರ್ತ ನಾಗಶೆಟ್ಟಿ ಧರಂಪುರ ಅವರ ಆತ್ಮಕ್ಕೆ ಹಾಗೂ ರೇವಣಸಿದ್ದಯ್ಯ ಸ್ವಾಮಿ ಹೆಡ್ಗಾಪುರ ಅವರ ಒಂದು ಆತ್ಮಕ್ಕೆ ಶಾಂತಿ ಸಿಗಲೆಂದು ಶ್ರದ್ಧಾಂಜಲಿ ಸಲ್ಲಿಸಲಾಯಿತು. ಸಭೆಯಲ್ಲಿ ಸಂಘದ ಜಿಲ್ಲಾಧ್ಯಕ್ಷ ಆನಂದ್ ದೇವಪ್ಪ, ಸಂಘದ ಮಾಜಿ ಅಧ್ಯಕ್ಷ ಬಾಬು ಅಲಿ, ಮಲ್ಲಿಕಾರ್ಜುನ್ ಬಿರಾದರ್, ಬಸವರಾಜ್ ಕಾಮಶೆಟ್ಟಿ, ಅಶೋಕ್ ಕುಮಾರ್ ಕರಂಜಿ, ಅಪ್ಪರಾವ್ ಸೌದಿ, ಶಿವಕುಮಾರ್ ಸ್ವಾಮಿ ಹಾಗೂ ಇತರರು ಉಪಸ್ಥಿತರಿದ್ದರು. ಅಭಿಪ್ರಾಯವನ್ನು ಎಲ್ಲರೂ ವ್ಯಕ್ತಪಡಿಸಿದ್ವಿ. ಹಾಗಾಗಿ ಈ ಹಿನ್ನೆಲೆಯಲ್ಲಿ ಈ ಬಾರಿ 40ನೇ ರಾಜ್ಯ ಪತ್ರಕರ್ತರ ಸಮ್ಮೇಳನವನ್ನು ತಮ್ಮೆಲ್ಲರ ಅಪೇಕ್ಷೆ ಮೇರೆಗೆ ಯಾರ್ಯಾರು ತಾವತ್ತು ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ರಿ ಅದನ್ನು ರಾಯಚೂರಿಗೆ ಹೋಗಿ ಒಲೆಯವರೇ ಅಲ್ಲಿ ಸಭೆಯನ್ನು ಮಾಡಿ ಅವರಿಗೆ ಎಲ್ಲರಿಗೂ ರಿಕ್ವೆಸ್ಟ್ ಮಾಡಿ ಈ ಥರ ಇದೆ, ಬೀದರ್ನವರು
ಫಸ್ಟ್ ಟೈಮ್ ಎಲ್ಲರೂ ಒಟ್ಟಾಗಿ ಒಂದು ವೇದಿಕೆಯಲ್ಲಿ ಬಂದಿದ್ದಾರೆ, ಎಲ್ಲರೂ ಒಂದು ಶಕ್ತಿಯಾಗಿ ಬಂದಿದ್ದಾರೆ. ಅವರೊಂದು ಅವಕಾಶವನ್ನು ಕೇಳ್ತಾ ಇದ್ದಾರೆ. ದಯಮಾಡಿ ಮುಂದಿನ ಸಮ್ಮೇಳನ ನಿಮಗೆ ಬಿಟ್ಟುಕೊಡ್ತೀವಿ. ಈ ಬಾರಿ ಒಂದು ಆ ಥರದ ಬೀದರ್ಗೆ ನಾವೆಲ್ಲರೂ ಉದಾತ್ತವಾಗಿ ನಡ್ಕೊಳ್ಳೋಣ ಅನ್ನುವಂಥ ಮನವಿಯನ್ನು ಮಾಡಿದ್ರಿಂದ ಅವರು ಕೂಡ ಒಪ್ಪಿದ್ದಾರೆ. ಆ ಒಪ್ಪಿರೋದನ್ನು ಸುದ್ದಿಯನ್ನು ನಿಮಗೆ ತಿಳಿಸ್ಬೇಕಾಯಿತು. ಆ ಕಾರಣಕ್ಕಾಗಿ ಈ ಸಭೆ ಬಹಳ ಮಹತ್ವ ಆಗಿತ್ತು. ಹಾಗಾಗಿ ಈ ಸಭೆಯಲ್ಲಿ ಈ ವಿಷಯವನ್ನು ರಾಜ್ಯ ಪತ್ರಕರ್ತರ 40ನೇ ರಾಜ್ಯ ಪತ್ರಕರ್ತರ ಸಮ್ಮೇಳನವನ್ನು ಬೀದರ್ ಜಿಲ್ಲೆಯಲ್ಲಿ ಮಾಡಲಿಕ್ಕೆ ಕೇಳೋರಿಗೆ ಕರ್ನಾಟಕ ರಾಜ್ಯ ಪತ್ರಕರ್ತರ ಸಂಘ ನಮ್ಮ ಒಪ್ಪಿಗೆಯನ್ನು ಕೊಟ್ಟಿದೆ. ಸಮ್ಮೇಳನದ ರಥವನ್ನು ನಿಮ್ಮ ಊರಿಗೆ ಕಳಿಸಿದ್ದೀವಿ. ಅದನ್ನು ಸಂಭ್ರಮದಿಂದ ನಡೆಸ್ಕೊಡ್ತಿರೋ ಅಥವಾ ಸರಳವಾಗಿ ನಡೆಸ್ಕೊಡ್ತಿರೋ ಅದು ನಿಮಗೆ ಬಿಟ್ಟಿದ್ದು. ಆದರೆ ಸಮ್ಮೇಳನ ನಿಮ್ಮೆಲ್ಲರ ಅಪೇಕ್ಷೆ ಮೇರೆಗೆ ಸಮ್ಮೇಳನವನ್ನು ಕೊಟ್ಟಿದ್ದೇವೆ. ಏಕೆಂದರೆ ಇಲ್ಲಿ ಸಮ್ಮೇಳನ ಮಾಡೋದು ಭಾಳ ಎಲ್ಲ ಘಟಾನುಘಟಿಗಳಿದ್ದಾರೆ. ನಮ್ಮ ಬಾಬುರವರೇ ಒಂದು ಶಕ್ತಿ, ಅಶೋಕ್ ಕಾರಂಜಿಯವರೇ ಒಂದು ಶಕ್ತಿ, ಕಾಮ್ ಶೆಟ್ಟಿಯವರು ಇದ್ದಾರೆ, ಪೂಜಾರಿ ಇದ್ದಾರೆ, ಎಲ್ಲರೂ ಮಲ್ಲಿಕಾರ್ಜುನ್ ಸರ್ ಎಲ್ಲರೂ ಮಾಜಿ ಅಧ್ಯಕ್ಷರುಗಳೇ ಇದ್ದಾರೆ. ಅವರ ಎಲ್ಲ ಅನುಭವ ನಿಮಗೆ ಭಾಳ ಇದೆ. ಹಾಗಾಗಿ ಅವರ ಎಲ್ಲರ ಆನಂದ್ ದೇವಪ್ಪ ಅವರಿಗೆ ನನಗೆ ನಿಜ ಹೇಳ್ಬೇಕಂದ್ರೆ ಆನಂದ್ ದೇವಪ್ಪ ಹೊಸ ಪರಿಚಯ, ನಿಮ್ಮೆಲ್ಲರಿಗೆ ಹಳೆ ಪರಿಚಯ. ನಾನು ಇಲ್ಲಿ ಬಂದಂಥ ಸಂದರ್ಭದಲ್ಲಿ ನನಗೆ ಆಶ್ಚರ್ಯ ಆಗಿದ್ದು, ಒಬ್ಬರಾದರೂ ವಿರೋಧ ಮಾಡ್ಬೇಕಲ್ಲ, ಆನಂದ್ ದೇವಪ್ಪ ಆಗೋದು ಬೇಡ ಅಂದರೆ ಒಬ್ಬರು ಕೂಡ ವಿರೋಧ ಮಾಡಲಿಲ್ಲ. ಅಷ್ಟರ ಮಟ್ಟಿಗೆ ನಿಮ್ಮೆಲ್ಲರ ಪ್ರೀತಿಯನ್ನು ಗೆದ್ದರೆ ನಿಮ್ಮೆಲ್ಲರ ಚಪ್ಪಾಳೆ ಮೂಲಕ ನಾನು ಮತ್ತೊಮ್ಮೆ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಒಂದು ರಾಜ್ಯ ಸಮ್ಮೇಳನ ಮಾಡುವಾಗ ಕಲಬುರಗಿಯಲ್ಲಿ ರಾಜ್ಯ ಸಮ್ಮೇಳನವನ್ನು ಮಾಡಿದ್ದೇವೆ. ಆ ಸಮ್ಮೇಳನ ಮಾಡುವ ಸಂದರ್ಭದಲ್ಲಿ ಎಷ್ಟು ಅದ್ದೂರಿಯಾಗಿ ಚಂದ ಮಾಡಿದ್ದೀರಿ. ನಮ್ಮ ಭವಾನಿ ಸಿಂಗ್ ಠಾಕೂರಿಂದ ಇದ್ದಾರೆ. ಹಾಗೆ ದಾವಣಗೆರೆಯಲ್ಲಿ ರಾಜ್ಯ ಪತ್ರಕರ್ತರ ಸಮ್ಮೇಳನ ಮಾಡಿದ್ದೀವಿ. ಹಾಗೆ ತುಮಕೂರಿನಲ್ಲಿ ಮಾಡಿದ್ವಿ, ಸುತ್ತೂರಿನಲ್ಲಿ ಮಾಡಿದ್ದೇವೆ, ಮೈಸೂರಿನಲ್ಲಿ ಮಾಡಿದ್ದೀವಿ, ಮಂಗಳೂರಿನಲ್ಲಿ ಮಾಡಿದ್ದೇವೆ. ಒಂದಕ್ಕಿಂತ ಒಂದು ಸಮ್ಮೇಳನ. ಉಪಸ್ಥಿತರಿರುವಂಥ ಎಲ್ಲ ಮಾಧ್ಯಮದ ಸ್ನೇಹಿತರ ಬಂಧುಗಳ, ಇವತ್ತು ತಗಡೂರವರು ಬೀದರ್ಗೆ ಆಗಮಿಸಿದ್ದಾರೆ. ಮೊನ್ನೆ ಸುಮಾರು ದಿವಸಗಳ ಕೆಳಗಡೆ ಇಲ್ಲಿ ಬಂದು ಬೀದರ್ ಜಿಲ್ಲಾ ಪತ್ರಕರ್ತರ ಸಂಘದ ಅಧ್ಯಕ್ಷರ ಒಂದು ಪ್ರಕ್ರಿಯೆಯಲ್ಲಿ ಭಾಗವಹಿಸಿದ್ರು. ಅವರಿಗೆ ಮತ್ತು ಬೀದರ್ಗೆ ಅವಿನಾಭವಾದಂತಹ ಸಂಬಂಧ ಇದೆ. ಬೀದರ್ ಬಗ್ಗೆ ಅವರಿಗೆ ಅಭಿಮಾನ ಇದೆ, ಪ್ರೀತಿ ಇದೆ. ಹೀಗಾಗಿ ನನ್ನ ಪರವಾಗಿ ಅವರಿಗೆ ಹಾರ್ದಿಕ ಅಭಿನಂದನೆ ಮತ್ತು ಶುಭಾಶಯಗಳನ್ನು ಕೋರ್ತಾರೆ. ಅವರು ನನಗೆ ರಾಜ್ಯ ಮಟ್ಟದ ಪತ್ರಕರ್ತರ ಸಂಘದ ಚುನಾವಣೆ ಆಗಿದ್ದಂತಹ ಸಂದರ್ಭದಲ್ಲಿ ಅಧಿಕಾರ ಸ್ವೀಕಾರ ಮಾಡುವಂತಹ ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡಿದ್ರು. ಬಹಳ ಸಂತೋಷದಿಂದ ನಾನು ಅದರಲ್ಲಿ ಭಾಗವಹಿಸಿದ್ದೆ. ಬಹಳ ಅಚ್ಚುಕಟ್ಟಾಗಿ ಆ ಕಾರ್ಯಕ್ರಮ ನಡೆದಿತ್ತು. ನನಗೆ ಮತ್ತು ಅವರಿಗೂ ಬಹಳ ಮಿತ್ರತ್ವ ಇದೆ, ಬಹಳ ಅನ್ಯೋನ್ಯತೆ ಇದೆ. ಎಲ್ಲ ಮಾಧ್ಯಮ ಸ್ನೇಹಿತರ ಜೊತೆಯಲ್ಲೂ ಅತ್ಯಂತ ಒಂದು ಸ್ನೇಹನೂ ಇದೆ. ಇವತ್ತು ನೀವೆಲ್ಲರೂ ಸೇರಿ, ನನಗೆ ಗೊತ್ತಿಲ್ಲ, ನಾನಿವತ್ತೊಂದು ಮಾಧ್ಯಮಗೋಷ್ಠಿ ಮಾಡಲಿಕ್ಕೆ ಇವತ್ತು ನಿಮ್ಮ ಪ್ರೀತಿ ವಿಶ್ವಾಸ ಏನಿದೆಯಲ್ಲ ಬೇಡ ಅಂತಲಿಕ್ಕೆ ಬರೋದಿಲ್ಲ. ನಾನು ಅದನ್ನು ಒಪ್ಪಿಕೊಳ್ಳುತ್ತೇನೆ. ನಾನು ನೆಪಗೆ ಮಾತ್ರ ಸ್ವಾಗತ ಸಮಿತಿ ಅಧ್ಯಕ್ಷ, ಮಾಡೋರೆಲ್ಲ ನೀವೇ ಇರ್ತೀರಿ. ನನ್ನ ಕಡೆ ಏನು ಸಹಕಾರ ಬೆಂಬಲ ಸಹಯೋಗ ನಮ್ಗೆ ಎಲ್ಲಾ ರೀತಿಯಲ್ಲಿ ಬೇಕಾಗಿದೆ. ಜಿಲ್ಲಾಡಳಿತದ್ದು, ಸರ್ಕಾರದ್ದು, ನನ್ನ ವೈಯಕ್ತಿಕವಾಗಿ ಅದೆಲ್ಲವನ್ನೂ ನಾನು ಮಾಡ್ಲಿಕ್ಕೆ ತಯಾರಾಗಿದ್ದೇನೆ. ಮತ್ತೆ ನೀವು ಬಹಳ ಅಚ್ಚುಕಟ್ಟಾಗಿ ಬೀದರ್ ಜಿಲ್ಲೆಯ ಕೀರ್ತಿಯನ್ನು ಎತ್ತರಕ್ಕೆ ಹೋಗಬೇಕು. ಇಲ್ಲಿ ಯಾವುದೇ ರೀತಿಯಲ್ಲಿ ಇವತ್ತು ಹೆಚ್ಚು ಕಡಿಮೆ ಆಗದ ರೀತಿಯಲ್ಲಿ ಬಹಳ ಶಿಸ್ತುಬದ್ಧವಾಗಿ ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡೋಣ. ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಆಹ್ವಾನ ಮಾಡಿ ಅವ್ರ ಕಡೆಯಿಂದನೇ ಉದ್ಘಾಟನೆ ಮಾಡಿಸೋಣ. ಮಾಧ್ಯಮದ ಬಗ್ಗೆ ಏನಿವತ್ತು ಸಮಾಜದ ಉನ್ನತೀಕರಣಕ್ಕಾಗಿ, ಸಮಾಜದ ಏಳಿಗೆ ಅಭಿವೃದ್ಧಿಗಾಗಿ ಮಾಧ್ಯಮದ ಅತ್ಯಂತ ಬಹಳ ಅಪೂರ್ವವಾದಂತಹ ಅಮೋಘವಾದಂತಹ ಒಂದು ಕೊಡುಗೆ ಇದೆ. ಹೀಗಾಗಿ ಆ ಮಾಧ್ಯಮ ಸ್ನೇಹಿತರಿಗೂ ಎಲ್ಲರಿಗೂ ಆಹ್ವಾನ ಮಾಡಿ ಇವತ್ತು ಒಂದು ಒಳ್ಳೆ ರೀತಿಯಿಂದ ಈ ಕಾರ್ಯಕ್ರಮ ಜರುಗಿಸೋಣ ಅಂತ ಹೇಳಿ ನಡೆಸೋಣ ಅನ್ನುವಂಥ ಒಂದು ಮಾತನ್ನು ಹೇಳಿ ಮತ್ತೊಮ್ಮೆ ನಿಮ್ಮೆಲ್ಲರಿಗೆ ಧನ್ಯವಾದಗಳನ್ನು ಹೇಳಿ ನನ್ನ ಎರಡು ಮಾತನ್ನು ಮುಗಿಸ್ತಾರೆ.
ನರೇಗಾ ಯೋಜನೆಯನ್ನು ಕೇಂದ್ರದ ಬಿಜೆಪಿ ಸರ್ಕಾರ ಹಂತ ಹಂತವಾಗಿ ದುರ್ಬಲಗೊಳಿಸಿ ಇದೀಗ ಸಂಪೂರ್ಣವಾಗಿ ರದ್ದುಪಡಿಸುವ ಉದ್ದೇಶದಿಂದ ವಿಬಿಜಿ ರಾಮ್ಜಿ ಯೋಜನೆಯನ್ನು ಜಾರಿಗೆ ತರಲು ಮುಂದಾಗಿದೆ. ಗ್ರಾಮೀಣ ಭಾರತದ ಆರ್ಥಿಕತೆಗೆ ನೀಡುತ್ತಿರುವ ಕೊಡಲಿ ಏಟು ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಬಿಜೆಪಿ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದರು. ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಉದ್ದೇಶಿಸಿ ಮಾತನಾಡಿರುವಂತಹ ಅವರು, ನರೇಗಾ ದೇಶದ ಕೋಟ್ಯಾಂತರ ಬಡ ಮತ್ತು ಕಾರ್ಮಿಕ ಕೃಷಿ ಆಧಾರಿತ ಕುಟುಂಬಗಳಿಗೆ ಉದ್ಯೋಗದ ಖಾತರಿ, ಆಹಾರದ ಭದ್ರತಾ ಯೋಜನೆಯಾಗಿತ್ತು. ಅದನ್ನು ರದ್ದುಗೊಳಿಸಿ ಉದ್ಯೋಗದ ಖಾತರಿಯೂ ಇಲ್ಲದ ಹೊಸ ಯೋಜನೆಯನ್ನು ಜಾರಿಗೆ ತರುವ ಮೂಲಕ ಸಾಂವಿಧಾನಿಕ ಮೌಲ್ಯಗಳಿಗೆ ವಿರುದ್ಧವಾಗಿದೆ. ಗಾಂಧೀಜಿ ಹೆಸರಿದ್ದ ಏಕೈಕ ಕಾರಣಕ್ಕಾಗಿ ಸರ್ಕಾರ ಮನ್ರೇಗಾ ವಿರೋಧಿಸ್ತಾ ಇದೆ ಎಂದು ಅವರು ಹೇಳಿದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಕರಾಳ ಕಾನೂನು ಮೂಲಕ ಬಡವರ ಉದ್ಯೋಗದ ಹಕ್ಕನ್ನು ಕಸಿದುಕೊಳ್ಳುವ ಕೆಲಸ ಮಾಡ್ತಾ ಇದೆ. ಬಡವರು ಆರ್ಥಿಕವಾಗಿ ಸಬಲರಾಗಬಾರದು, ಬಂಡವಾಳಶಾಹಿಗಳ ಜೇಬಿಗೆ ಹಣ ಹೋಗಬೇಕು ಎಂಬ ಉದ್ದೇಶದಿಂದ ಅವರ ಹೊಟ್ಟೆ ಮೇಲೆ ಕಲ್ಲು ಹಾಕುವ ಕೆಲಸ ಮಾಡ್ತಾ ಇದೆ ಎಂದು ಕಿಡಿಕಾರಿದರು. ಈ ರಾಮ್ಜಿ ಯೋಜನೆ ದೇಶದಲ್ಲಿ ಮತ್ತೆ ನಿರುದ್ಯೋಗ ಸಮಸ್ಯೆ ಹೆಚ್ಚಿಸಲಿದೆ. ಬಿಜೆಪಿ ತನ್ನ ವೈಫಲ್ಯಗಳನ್ನು ಮುಚ್ಚಿಕೊಳ್ಳಲು ಮನ್ರೇಗಾ ಬಗ್ಗೆ ತಪ್ಪು ಅಪಪ್ರಚಾರ, ಹೊಸ ಯೋಜನೆ ಬಗ್ಗೆ ಸುಳ್ಳು ಮಾಹಿತಿ ನೀಡಿ ಜನರನ್ನು ದಾರಿ ತಪ್ಪಿಸ್ತಾ ಇದೆ ಎಂದು ಆಕ್ರೋಶ ಹೊರಹಾಕಿದರು. ಸುದ್ದಿಗೋಷ್ಠಿಯಲ್ಲಿ ಮಾಜಿ ಸಚಿವ ರಾಜಶೇಖರ್ ಪಾಟೀಲ್, ವಿಧಾನ ಪರಿಷತ್ ಸದಸ್ಯರಾದ ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್, ಭೀಮರಾವ್ ಪಾಟೀಲ್, ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಬಸವರಾಜ್ ಜಾಬಶೆಟ್ಟಿ ಸೇರಿದಂತೆ ಇನ್ನಿತರರು ಹಾಜರಿದ್ದರು. ಗ್ರಾಮೀಣ ಭಾಗದಲ್ಲಿರುವಂತಹ ಕಾಮಗಾರಿಗಳಿಗೆ ಕೊಕ್ಕೆ ಕೊಟ್ಟು ಇವತ್ತು ಕೇಂದ್ರದ ಬಿಜೆಪಿ ಸರ್ಕಾರದ ಧೋರಣೆ ಬರೀ ಬಂಡವಾಳಶಾಹಿಗಳಿಗೆ, ಉದ್ಯೋಗಪತಿಗಳಿಗೆ ಅವರಿಗೆ ಹಣ ಹೋಗಬೇಕು ಅನ್ನುವಂಥದ್ದು. ಯಾಕೆಂದ್ರೆ ಈಗ ನೋಡಿ, ಉದ್ಯೋಗ ಖಾತ್ರಿ ಬಂದ ಕಾರಣ ನಮ್ಮ ಜಿಲ್ಲೆಯಲ್ಲಿ ಮಹಿಳೆಯರಿರ್ಬೋದು ಅಥವಾ ಪುರುಷರಿರ್ಬೋದು, ಅವರಿಗೆ ಕನಿಷ್ಠ ಕೂಲಿ 370 ರೂಪಾಯಿ ಇದೆ. ಈಗ ಉದ್ಯೋಗ ಖಾತ್ರಿ ಬಂದಾಯ್ತು ಅಂದ್ರೆ ಸಾಹುಕಾರ ಹತ್ರ ಅವ್ರು 100 ರೂಪಾಯಿಗೆ, 150 ರೂಪಾಯಿಗೆ, 200 ರೂಪಾಯಿಗೆ ಹೋಗಿ ಕೂಲಿ ಮಾಡಬೇಕಾಗತ್ತೆ. ಅವ್ರಿಗೆ ಕನಿಷ್ಠ ಕೂಲಿನೂ ಅವರಿಗೆ ಸಿಗೋದಿಲ್ಲ. ಹಣದ ಹರಿವು ಏನಿತ್ತು, ಆ ಹಣದ ಹರಿವು ಇದ್ದ ಕಾರಣ ಗ್ರಾಮೀಣ ಭಾಗದಲ್ಲಿ ಇವತ್ತು ರೈತರಿಗೆ ಆರ್ಥಿಕವಾಗಿ ಅವರು ಸಬಲರಾಗ್ತಾ ಇದ್ರು. ಅದರಲ್ಲಿ ವಿಶೇಷವಾಗಿ ಮಹಿಳೆಯರು, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರು. ನಮ್ಮ ಜಿಲ್ಲೆಯಲ್ಲಿ ಸುಮಾರು 42% ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರು ಇದ್ದಾರೆ. ಇವತ್ತೇನು ಸುಮಾರು ನಮ್ಮಲ್ಲಿ 24% ಪರಿಶಿಷ್ಟ ಜಾತಿ ಕೂಲಿ ಕಾರ್ಮಿಕರಿದ್ದಾರೆ, 18% ಪರಿಶಿಷ್ಟ ಪಂಗಡದ ಕೂಲಿ ಕಾರ್ಮಿಕರಿದ್ದಾರೆ, ಒಟ್ಟಾಗಿ 56% ಮಹಿಳೆಯರಿದ್ದಾರೆ. ಇವರೆಲ್ಲ ಬಡವರು. ಈ ಬಡವರ ಹೊಟ್ಟೆ ಮೇಲೆ ಕಲ್ಲು ಹಾಕುವಂತ ಒಂದು ಕೆಲಸ ಕೇಂದ್ರದ ಬಿಜೆಪಿ ಸರ್ಕಾರ ಮಾಡಿದೆ. ಅವರ ಉದ್ದೇಶ ಕೆಲವು ಶ್ರೀಮಂತರಿಗೆ ಮಾತ್ರ ಲಾಭ ಆಗಬೇಕು, ಮತ್ತೆ ರಾಷ್ಟ್ರ ಮಟ್ಟದಲ್ಲಿ ಅದಾನಿ ಅಂಬಾನಿ ತರದವರು ಮಾತ್ರ ಅವರ ಒಂದು ಬ್ಯಾಂಕ್ ಅಕೌಂಟ್ ಅಲ್ಲಿ ಅವರ ಜೇಬಿಗೆ ಹಣ ಹಾಕುವಂತ ಒಂದು ಕೆಲಸ ಇವತ್ತು ಕೇಂದ್ರದ ಬಿಜೆಪಿ ಸರ್ಕಾರ ಇವತ್ತು ಮಾಡ್ತಾ ಇದೆ. ನೋಡಿ ಯಾವ ರೀತಿಯಲ್ಲಿ ಈ ಒಂದು ಮೋದಿ ಸರ್ಕಾರದ ಬಿಜೆಪಿ ಸರ್ಕಾರದ ಉದ್ದೇಶ ಯಾವ ಬಡವರಿಗೂ ಆರ್ಥಿಕವಾಗಿ ಅವರು ಸಬಲರಾಗಬಾರ್ದು ಅನ್ನುವಂಥದ್ದು. ನೀವು ಬೀದರ್ ಜಿಲ್ಲೆಯಲ್ಲೇ ನೋಡಿ ಎಷ್ಟು ಜನರಿಗೆ ಇದರಿಂದ ಹಾನಿ ಆಗ್ತದೆ. ಬೀದರ್ನಲ್ಲಿ ಸುಮಾರು ನಮ್ಮ ಕೂಲಿ ಕಾರ್ಮಿಕರು ಇವತ್ತು ಜಾಬ್ ಕಾರ್ಡ್ ಇದ್ದಂಥದ್ದು 2,39,567 ಒಟ್ಟು ನಮ್ಮಲ್ಲಿ ಜಾಬ್ ಕಾರ್ಡ್ಸ್ ಇದೆ. ಆಕ್ಟಿವ್ ಜಾಬ್ ಕಾರ್ಡ್ಸ್ ಅಂದ್ರೆ ಸುಮಾರು 1,40,363 ಏನು ಪರಿವಾರದವರಿಗೆ ಜಾಬ್ ಕಾರ್ಡ್ಸ್ ಕೊಡಲಾಗಿದೆ. ಅವರು ಕ್ರಿಯಾಶೀಲರಾಗಿದ್ದಾರೆ ಅಂತ ಹೇಳಿದ್ರೆ ಅವರು ಕೂಲಿ ಮಾಡ್ತಾ ಇದ್ದಾರೆ, ಉದ್ಯೋಗ ಅವರಿಗೆ ಸೃಷ್ಟಿ ಆಗ್ತಾ ಇದೆ, ಹಣ ಅವರ ಖಾತೆಯಲ್ಲಿ ಜಮಾ ಆಗ್ತಾ ಇದೆ. ಅವರ ಪರಿವಾರದವರಿಗೆಲ್ಲ ಸೇರಿದ್ರೆ 4,45,773 ಜನರಿಗೆ ಇದರಿಂದ ಜಿಲ್ಲೆಯಲ್ಲಿ ಲಾಭ ಆಗ್ತದೆ. ದೇಶದಲ್ಲಿ ಕೋಟ್ಯಾಂತರ ಜನ ಇದ್ದಾರೆ, ಬರೀ ನಾನು ನಮ್ಮ ಜಿಲ್ಲೆಯಲ್ಲಿ ಹೇಳ್ತಾ ಇದ್ದೇನೆ. ಇವತ್ತು ಬಿಜೆಪಿ ಕೇಂದ್ರ ಸರ್ಕಾರ ಬಂದ ಮೇಲೆ ಇದನ್ನು ದುರ್ಬಲಗೊಳಿಸುವಂತ ಎಲ್ಲಾ ರೀತಿಯ ಷಡ್ಯಂತ್ರ ಅವ್ರು ಮಾಡ್ತಾ ಇದ್ದಾರೆ. ಹೀಗಾಗಿ ಈ ವರ್ಷ ಏನು ಹಣ ಇದೆ 52 ಕೋಟಿ ರೂಪಾಯಿ ಈ ವರ್ಷದ್ದು ಇನ್ನೂ ಮಟೀರಿಯಲ್ ಪೇಮೆಂಟ್ ಅವರು ಕೊಡಬೇಕಾಗಿದೆ. ಲೇಬರ್ ಪೇಮೆಂಟ್ ಏನಿದೆ, ಇವತ್ತು ಕೂಲಿ ಕಾರ್ಮಿಕರ ಹಣ ಸುಮಾರು ಅವರು
2,93,00,000 ಕೂಲಿ ಕಾರ್ಮಿಕರ ಹಣ ಇನ್ನು ಪಾವತಿ ಮಾಡಬೇಕಾಗಿದೆ ಕೇಂದ್ರ ಸರ್ಕಾರದಿಂದ. ಇಲ್ಲ, ಬರೀ ಬೀದರ್ ಹೇಳ್ತಾ ಇದ್ದೇನೆ ನಾನು, ಬರೀ ನಮ್ಮ ಜಿಲ್ಲೆದಷ್ಟೇ. ನಮ್ಮ ಜಿಲ್ಲೆಯಲ್ಲಿ ಪ್ರತಿ ವರ್ಷ ಏನು ಸುಮಾರು 189 ಇರ್ಬೋದು ನಮ್ಮಲ್ಲಿ ಗ್ರಾಮ ಪಂಚಾಯಿತಿ, ಇವೆಲ್ಲವೂ ಸೇರಿ 330 ಕೋಟಿ ಹೋದ ವರ್ಷ ನಾವು ಖರ್ಚು ಮಾಡಿದ್ದೇವೆ 2024-25ರಲ್ಲಿ. ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಮಹರುದ್ ನಾಕುಳಗಿ. ಮತ್ತೆ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ವಂದನೆಗಳು.